ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಾದಂತಹ ಜನತಾ ಶಿಕ್ಷಣ ಸಂಘ ಬನಹಟ್ಟಿ ಅನುದಾನಿತ SRA ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬನಹಟ್ಟಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಒಂದು ಶಿಕ್ಷಕರ ಹುದ್ದೆ ಖಾಲಿ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನಮ್ಮ ಸಂಸ್ಥೆಯ ಅಧೀನದಲ್ಲಿ ನಡೆಯುತ್ತಿರುವ ಬನಹಟ್ಟಿಯ SRS ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ಇಲ್ಲಿ ಕಾಲೇಜು ಮತ್ತು ಪ್ರೌಢಶಾಲೆ ಇದೆ. ಪ್ರೌಢಶಾಲೆಯ ವಿಭಾಗದಲ್ಲಿ ಇಲ್ಲಿ ಅನುದಾನಿತ ಸಹ ಶಿಕ್ಷಕರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಪೋಸ್ಟ್ ಇದೆಯಪ್ಪ ಅಂದರೆ ಸಹ ಶಿಕ್ಷಕ ಅಂತ ಇದೆ. ಯಾವ ವಿಷಯ ಅಂದರೆ ಕನ್ನಡ ವಿಷಯಕ್ಕಿದೆ. ಇದಕ್ಕೆ ವಿದ್ಯಾರ್ಹತೆಯನ್ನು ನೋಡೋದಾದರೆ BA B.Ed. ಮೀಸಲಾತಿ ಸೂಚ್ಯಂಕ 9ನೇ ಸೂಚ್ಯಂಕದಲ್ಲಿದೆ. ಮೀಸಲಾತಿ ಗುಂಪು ಪರಿಶಿಷ್ಟ ಜಾತಿ ಬ್ಯಾಕ್ಲ್ಯಾಕ್ನವರಿಗಿದೆ. ಬ್ಯಾಕ್ಲ್ಯಾಕ್ ಇದು. ಮತ್ತು ಶಿಕ್ಷಣ ಮಾಧ್ಯಮ ಯಾವುದಪ್ಪ ಅಂದರೆ ಕನ್ನಡ ಇದೆ. ಒಂದೇ ಒಂದು ಪೋಸ್ಟ್ ಇದೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ BA B.Ed ಆದವರು, ಕನ್ನಡ ಮೇಜರ್ ಆದವರು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದವರು ಇವರು ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. SC ಮಾತ್ರ, ST ಇಲ್ಲ, SC ಮಾತ್ರ, ಈ ಒಂದು SC ಕೆಟಗರಿನವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಸದರಿ ಹುದ್ದೆಗೆ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಇಲ್ಲಿ 54,000ದಿಂದ 99,400 ತನಕನೂ ಇದೆ. ಸರ್ಕಾರದ ನಿಯಮಾನುಸಾರವಾಗಿ ಇರುತ್ತದೆ. ಇದು 54,000 ಬೇಸಿಕ್ ಇರೋದು. ಇಲ್ಲಿಂದ ಸರ್ಕಾರದ ನಿಯಮಾನುಸಾರ ನಿಮಗೆ TA DA ಮತ್ತು ಇತ್ಯಾದಿ ಭತ್ಯೆಗಳೆಲ್ಲ ಕೊಡ್ತಾ ಹೋಗ್ತಾರೆ. ಮತ್ತು ಅರ್ಹ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಅಭ್ಯರ್ಥಿಗಳು ತಮ್ಮ ಒಂದು ಸ್ವಂತ ಕೈಬರದ ಒಂದು ಅರ್ಜಿಯನ್ನು ಬರೆದು ಶೈಕ್ಷಣಿಕ ಮತ್ತು ಮೀಸಲಾತಿ ದೃಢೀಕರಣ ಪತ್ರ, ನಿಮ್ಮ ದಾಖಲೆಗಳನ್ನು, ನಿಮ್ಮ ಮಾಸ್ ಕಾರ್ಡ್ಸು ಮತ್ತು ನಿಮ್ಮ ಇನ್ಕಮ್ ಕ್ಯಾಸ್ಟ್ ಅಂಥವೆಲ್ಲ ಏನು ಮಾಡಬೇಕಪ್ಪ ಅಂದರೆ ನೀವು ಅರ್ಜಿಯ ಜೊತೆಗೆ ಬರೆದು ಎಲ್ಲ ರೆಕಾರ್ಡ್ಸ್ ಜೆರಾಕ್ಸನ್ನು ಕಳಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವು 1,000 ರೂಪಾಯಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 1,000 ರೂಪಾಯಿ DDಯನ್ನು ತೆಗೆಸ್ಬೇಕಾಗುತ್ತೆ. DDಯನ್ನು ಯಾರ ಹೆಸರು ಮೇಲೆ ತೆಗೆಸ್ಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಚೇರ್ಮನ್ನರು ಜನತಾ ಶಿಕ್ಷಣ ಸಂಘ ಬನಹಟ್ಟಿ ಇವರ ಹೆಸರಿನಲ್ಲಿ ನೀವು DDಯನ್ನು ಪಡೆದು ಆ DDಯನ್ನು ಅವರಿಗೆ ಕಳಿಸ್ಬೇಕಾಗುತ್ತೆ. ನಂತರ ಈ ಜಾಹೀರಾತು ಪ್ರಕಟಣೆಗೊಂಡ ದಿನಾಂಕದಿಂದ 21 ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಜಾಹೀರಾತು ಪ್ರಕಟಣೆಗೊಂಡಿರೋದು ಯಾವಾಗಪ್ಪ ಅಂದರೆ 23/5/2025ಕ್ಕೆ ಈ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿಂದ 21 ದಿನದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಇಲ್ಲಿ ಅರ್ಜಿಯನ್ನು ಒಂದು ಪ್ರತಿಯನ್ನು ಯಾರಿಗೆ ಸಲ್ಲಿಸ್ಬೇಕಪ್ಪ ಅಂದರೆ ಶಾಲೆಗೆ, ಮತ್ತು ಇನ್ನೊಂದು ಪ್ರತಿಯನ್ನು DDPI ಆಫೀಸ್ ಉಪನಿರ್ದೇಶಕರು, ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರಿಗೆ ಸಲ್ಲಿಸಬೇಕು. ಒಟ್ಟು 2 ಸೆಟ್ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಒಂದು ಶಾಲೆಗೆ ಕಳಿಸ್ಬೇಕು, ಮತ್ತೊಂದು ಬಾಗಲಕೋಟೆ DDPI ಆಫೀಸ್ಗೆ ಕಳಿಸ್ಬೇಕು. ಮತ್ತು ಇದಾದಮೇಲೆ ನಿಮಗೆ ಏನು ಮಾಡ್ತಾರೆ ಅಂದರೆ ಸಂದರ್ಶನಕ್ಕೆ ಕರೆ ಬಂದಾಗ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಫೋನ್ ಮಾಡ್ತಾರೆ, ಇಂಥ ದಿನ ನಿಮಗೆ ಇಂಟ್ರ್ಯೂ ಇದೆ, ಬಂದು ಅಟೆಂಡ್ ಮಾಡಿ ಅಂತ. ಅವಾಗ ನೀವೇನು ಮಾಡಬೇಕಂದ್ರೆ ನಿಮ್ಮದೇ ಯಾವುದೇ ರೀತಿಯಾದಂಥ ಭತ್ಯೆಗಳು ಕೊಡೋದಿಲ್ಲ, ನಿಮ್ಮದೇ ಖರ್ಚನ್ನು ಹಾಕ್ಕೊಂಡು ನೀವು ಆ ಒಂದು ಇಂಟ್ರ್ಯೂಗೆ ಅಟೆಂಡ್ ಮಾಡಬೇಕಾಗುತ್ತೆ. ಇದಿಷ್ಟೇನಪ್ಪ ಅಂದರೆ SRA ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬನಹಟ್ಟಿ ಬಾಗಲಕೋಟೆ ಜಿಲ್ಲೆ ರಬಕವಿ ತಾಲೂಕಿನಲ್ಲಿರುವಂಥ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಸಹ ಶಿಕ್ಷಕ ಹುದ್ದೆ ಖಾಲಿ ಇದ್ದು, ಇದು SC ವರ್ಗದವರಿಗೆ ಮಾತ್ರ ಖಾಲಿ ಇರುವುದು. ಹಾಗಾಗಿ SCದವರು ಮತ್ತು ಅದರಲ್ಲೂ BA B.Ed ಮೇಜರ್ ಕನ್ನಡ ಓದಿದವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಿ, ಮತ್ತು TETನೂ ಕೂಡ ಪಾಸಾಗಿರಬೇಕು. ಇದಿಷ್ಟೇನಪ್ಪ ಅಂದರೆ ಈ ಒಂದು ಅನುದಾನಿತ ಶಾಲೆಯ ಒಂದು ಮಾಹಿತಿ. ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗೆ ಅವ್ರದ್ದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಚೇರ್ಮನ್ ಅವ್ರದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 9448129705 ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಯಾರಿಗೆಲ್ಲ ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡಬೇಕಂತ ಇಂಟ್ರೆಸ್ಟ್ ಇದೆಯೋ ಹಾಗಾಗಿ ಆದಷ್ಟು ಬೇಗನೆ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ಥರದ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಒಂದು ಶಿಕ್ಷಕರ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ತಿಳಿಸಿಕೊಡಲಾಗುವುದು. ಹಾಗಾಗಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.
ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಮಾಹಿತಿ ಬಗ್ಗೆ ತಿಳಿಸಲ್ತೇನೆ. ಇಲ್ಲಿ ಏನಪ್ಪ ಅಂದರೆ, ಅತಿಥಿ ಶಿಕ್ಷಕರಿಗಾಗಿ ಈಗಾಗಲೇ ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ, ಮೊನ್ನೆ ದಿನ ಅಧಿಸೂಚನೆಯನ್ನು ಕೊಟ್ಟಿದೆ. 51,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳ್ರಿ ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಇನ್ನೇನು ಮೇ 29ಕ್ಕೆ ಎಲ್ಲ ಪ್ರಾಥಮಿಕ ಹಾಗೆ ಪ್ರೌಢಶಾಲೆಗಳು ಪ್ರಾರಂಭವಾಗುತ್ತವೆ. ಅದಕ್ಕೂ ಮುಂಚೆನೇ ಸರ್ಕಾರ ಏನು ಮಾಡಿದೆ ಅಂದರೆ, ಈ ಬಾರಿ 51,000, ಹೋದ ಸಲ 45,000 ಅತಿಥಿ ಶಿಕ್ಷಕರ ನೇಮಕ ಮಾಡಿತ್ತು. ಆದರೆ ಈ ಬಾರಿ ಏನು ಮಾಡಿದೆಯಪ್ಪ ಅಂದರೆ 51,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿದೆ. ಅಂದರೆ ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊಳ್ತಾ ಸರ್ಕಾರ ಅದಕ್ಕೆ ತಕ್ಕಷ್ಟು ಸಂಬಳವನ್ನು ನೀಡ್ತಾ ಇಲ್ಲ. ಈಗ ಪರ್ಮನೆಂಟ್ ಟೀಚರ್ ಎಷ್ಟು ಕೆಲಸ ಮಾಡ್ತಾರೋ ಅದರಷ್ಟೇ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ವೇತನದಲ್ಲಿ ಇವರಿಗೆ ತಾರತಮ್ಯ ಆಗ್ತಾ ಇದೆ. ಹಾಗಾಗಿ ಈ ವೇತನದಲ್ಲಿರ್ಬೋದು ಮತ್ತು ಸೇವಾ ಭದ್ರತೆ ಇರ್ಬೋದು. ಈ ವರ್ಷ ಮಾಡಿರುವಂಥ ಅತಿಥಿ ಶಿಕ್ಷಕರು ಮುಂದಿನ ಸಲ ಅವರ ಅತಿಥಿ ಅವರಿಗೆ ಶಿಕ್ಷಕರ ಒಂದು ಹುದ್ದೆ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿದ್ದಾರೆ. ಯಾವುದೇ ರೀತಿಯಾದಂಥ ಸೇವಾ ಭದ್ರತೆ ಇರೋದಿಲ್ಲ. ಹಾಗಾಗಿ ಈ ಅತಿಥಿ ಶಿಕ್ಷಕರ ಒಂದು ಸಂಘದವರು ಏನು ಮಾಡಿದಾರಪ್ಪ ಅಂದರೆ, ಎಲ್ಲರೂ ಒಂದು ಸಂಘವನ್ನು ಮಾಡಿಕೊಂಡು ಇಲ್ಲಿ ಅತಿಥಿ ಶಿಕ್ಷಕರು ಜೂನ್ 13ನೇ ತಾರೀಕು ಮತ್ತು 14ನೇ ತಾರೀಕು ಬೆಂಗಳೂರಿನಲ್ಲಿ ಹೋರಾಟ ಮಾಡಲಿಕ್ಕೆ ಇವರು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸೇವಾ ಪ್ರಮಾಣ ಪತ್ರ, ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಅತಿಥಿ ಶಿಕ್ಷಕರಿಗೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸೇವಾ ದೃಢೀಕರಣ ಪತ್ರವನ್ನು ಕೊಡಬೇಕು. ಅದರ ಜೊತೆಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ, ಮತ್ತು ಇನ್ನಿತರ ಅಂದರೆ ಅವರಿಗೆ ಗೌರವಧನವನ್ನು ಹೆಚ್ಚಿಸಬೇಕು. ಈಗಾಗಲೇ ಸರ್ಕಾರ ಏನು ಮಾಡಿದೆ ಅಂದರೆ, ಹಿಂದಿನ ಬಜೆಟ್ನಲ್ಲಿ 2,000 ರೂಪಾಯಿ ಅತಿಥಿ ಶಿಕ್ಷಕರಿಗೆ ವೇತನವನ್ನು ಹೆಚ್ಚಿಗೆ ಮಾಡಿದೆ. ಆದರೆ ಅದು ಸಾಕಾಗೋದಿಲ್ಲ. ಹಾಗಾಗಿ ಇಲ್ಲಿ 25-30 ಸಾವಿರ ವೇತನವನ್ನು ನೀಡಬೇಕು. ಈ ಎಲ್ಲ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇಲ್ಲಿ ಜೂನ್ 13ನೇ ತಾರೀಕು ಮತ್ತು 14ನೇ ತಾರೀಕು ಬೆಂಗಳೂರು ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ ಅನಂತ್ ನಾಯ್ಕ್ ಏನು ತಿಳಿಸಿದ್ದಾರೆ. ಇವರೆಲ್ಲ ಏನು ಮಾಡಿದೆ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆ ಪ್ರಾರಂಭ ಆಗ್ತಿದೆ. ಹಾಗಾಗಿ ಈಗ ನಾವೇನಾದರೂ ಪ್ರತಿಭಟನೆ ಮಾಡಿದರೆ ನಮ್ಮ ಪ್ರತಿಭಟನೆಗೆ ಒಂದು ಫಲ ಸಿಗ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿದ್ರಪ್ಪ ಅಂದರೆ, ಇವರು 13 ಮತ್ತು 14ನೇ ತಾರೀಕು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದನ್ನು ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದಂತಹ ಅನಂತ್ ನಾಯ್ಕ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರಾಥಮಿಕ ಮತ್ತು ಪ್ರಾಥಮಿಕವಿರ್ಬೋದು ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುವಂತಹ ಎಲ್ಲ ಅಭ್ಯರ್ಥಿಗಳು ಈ 2 ದಿನ ತಪ್ಪದೇ ಈ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ನೀವೆಲ್ಲ ಭೇಟಿ ನೀಡಿ ಈ ಒಂದು ಅನಿರ್ದಿಷ್ಟ ಹೋರಾಟವನ್ನು ಯಶಸ್ವಿಯಾಗಿಗೊಳಿಸಬೇಕು. ಅದೇ ರೀತಿಯಾಗಿ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು, ನಮ್ಮ ಬೇಡಿಕೆಯನ್ನು ಇಡಬೇಕು. ಹೀಗಾಗಿ ಎಲ್ಲರೂ ಒಟ್ಟಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು. ಈ ರೀತಿಯಾಗಿ ಅನಂತ್ ನಾಯ್ಕ್ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸತತವಾಗಿ 12ರಿಂದ 13 ವರ್ಷಗಳ ಕಾಲ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನೋಡ್ರಿ, ಒಬ್ಬೊಬ್ಬರು ಸುಮಾರು 12ರಿಂದ 13 ವರ್ಷ ಕಾಲ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ವೇತನದಲ್ಲಿ ಮತ್ತು ಅವರ ಸೇವಾ ಭದ್ರತೆ ಮತ್ತು ಅವರ ಪ್ರಮಾಣ ಪತ್ರ ಸೇವಾ ದೃಢೀಕರಣ ಪತ್ರವಾಗಿದ್ದು ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯ ಅವರಿಗೆ ಇರೋದಿಲ್ಲ. ಹಾಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇವರೆಲ್ಲ ಏನಪ್ಪ ಅಂದರೆ 12-13 ವರ್ಷದಿಂದ ಭಾಳ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಭದ್ರತೆ ಇಲ್ಲ. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಮತ್ತು ಎಲ್ಲ ಸರ್ಕಾರಕ್ಕೆ ಬೇಡಿಕೆಯನ್ನು ನಾವು ಸಲ್ಲಿಸ್ಬೇಕಂತಲೇ ಈ ಒಂದು ಹೋರಾಟ ಮಾಡ್ತಿರೋದು. ಹಾಗಾಗಿ ಎಲ್ಲ ಅತಿಥಿ ಶಿಕ್ಷಕರು ಸಹ ಈ 2 ದಿನ ತಾವುಗಳು ಬೆಂಗಳೂರಿಗೆ ಬಂದು ಈ ಹೋರಾಟವನ್ನು ಕೈ ಜೋಡಿಸಿ, ಮತ್ತು ಪ್ರತಿ ವರ್ಷದಂತೆ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದವರನ್ನು ಹಾಗೂ ಸೇವಾ ಹಿರಿತನವನ್ನು ಪರಿಗಣಿಸಿ ಮೊದಲು ಸೇವೆ ಮಾಡಿದವರಿಗೆ ಮೊದಲ ಆದ್ಯತೆ ನೀಡಬೇಕು. ಅಂದರೆ ಇನ್ನೊಂದು, ಈ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಏನು ಮಾಡಬೇಕಪ್ಪ ಅಂದರೆ,
ಆಲ್ರೆಡಿ ಹಿಂದಿನ ವರ್ಷ ಏನು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿರ್ತಾರೋ ಅವರಿಗೆ ಮೊದಲ ಒಂದು ಆದ್ಯತೆಯನ್ನು ನೀಡಬೇಕು ಮತ್ತು ಅವರಿಗೆ ಸೇವಾ ಹಿರಿತನವನ್ನು ಕೊಡಬೇಕು. ಅಂದರೆ ಅವರಿಗೆ ಆದಂತಹ ಒಂದು ಸೇವಾ ಹಿರಿತನವನ್ನು ಪರಿಗಣನೆ ಮಾಡಬೇಕು. ಅನುಭವಸ್ಥರಿಗೆ ಹೆಚ್ಚಿನ ಒಂದು ಮೊದಲ ಆದ್ಯತೆ ನೀಡಬೇಕು. ಈ ರೀತಿಯ ಒಂದು ಬೇಡಿಕೆಗಳನ್ನು ಇಟ್ಕೊಂಡೇ ನಾವು ಹೋರಾಟ ಮಾಡ್ತಿರೋದು. ಹಾಗಾಗಿ ಎಲ್ಲರೂ ಈ ಒಂದು ಅತಿಥಿ ಶಿಕ್ಷಕರ ಒಂದು ಹೋರಾಟಕ್ಕೆ ನೀವು ಎಲ್ಲರೂ ಕೈ ಜೋಡಿಸಿ. ಮತ್ತು ಅತಿಥಿ ಶಿಕ್ಷಕರ ಪ್ರಸ್ತುತ ವೇತನದ ಬಗ್ಗೆ ನೋಡೋದಾದರೆ ಇಲ್ಲಿ ಪ್ರಾಥಮಿಕ ಶಿಕ್ಷಕರಿಗೆ 12,000 ವೇತನ ಕೊಡ್ತಿದ್ದಾರೆ, ಪ್ರೌಢ ಶಿಕ್ಷಕರಿಗೆ 12,500 ಕೊಡ್ತಿದ್ದಾರೆ. ಆದರೆ ಇದು ಯಾವುದಕ್ಕೂ ಅಲ್ಲ. ಕನಿಷ್ಠ ನಮಗೆ ಮೂಲ ವೇತನ ನೀಡಬೇಕು. ಕನಿಷ್ಠ ಮೂಲ ವೇತನ ಏನಪ್ಪ ಅಂದರೆ ಇಲ್ಲಿ 25,000 ರಿಂದ 30,000 ವೇತನ ನೀಡಬೇಕು. ಅದು ಕನಿಷ್ಠ ಮೂಲ ವೇತನ ಆಗುತ್ತೆ. ಮತ್ತು ಇಲ್ಲಿ ಅದಕ್ಕಾಗಿಯೇ ಹೋರಾಟ. ಕನಿಷ್ಠ 25,000 ರು ವೇತನ ಅತಿಥಿ ಶಿಕ್ಷಕರ ಸೇವೆಯನ್ನು ಪರಿಗಣಿಸಿ ವಾರ್ಷಿಕ ಅಂದರೆ ಒಂದು ವರ್ಷಕ್ಕೆ 5 ಕೃಪಾಂಕ ನೀಡಬೇಕು. ಮತ್ತು ಅತಿಥಿ ಶಿಕ್ಷಕರ ಕಾಯಂಗಾಗಿ ಶೀಘ್ರವೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಆಲ್ರೆಡಿ ಪಂಜಾಬ್ಗಳಲ್ಲಿ ನೋಡೋದಾದರೆ ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡ್ಕೊಂಡಿದ್ದಾರೆ, ಪಂಜಾಬ್ ಹರಿಯಾಣದಲ್ಲಿ. ಇದೇ ರೀತಿಯಾಗಿ ನಮ್ಮಲ್ಲೂ ಕೂಡ ವಾರ್ಷಿಕವಾಗಿ 5 ಕೃಪಾಂಕವನ್ನು ನೀಡಬೇಕು. ಮತ್ತು ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸಲಿಕ್ಕೆ ಸರ್ಕಾರ ಏನು ಮಾಡಬೇಕಪ್ಪ ಅಂದರೆ ಸೂಕ್ತ ಕ್ರಮವನ್ನು ವಹಿಸಬೇಕು. ಹೀಗಾಗಿ ಎಲ್ಲರೂ ಸೇರಿಕೊಂಡು ನಾವು ಈ ಒಂದು ಹೋರಾಟವನ್ನು ಯಶಸ್ವಿಯಾಗಿ ಮಾಡೋಣ. ಎಲ್ಲರೂ ಈ ಜೂನ್ 13 ಮತ್ತು 14ರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅತಿಥಿ ಶಿಕ್ಷಕರ ಒಂದು ಹೋರಾಟ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲೆಯ ಅತಿಥಿ ಶಿಕ್ಷಕರು ಸಹ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ನೀವು ಕೈ ಜೋಡಿಸ್ಬೇಕಂತ ನಾನು ಈ ಮೂಲಕ ತಿಳಿಸ್ತೇನೆ. ಹಾಗಾಗಿ ಈ ಒಂದು ಹೋರಾಟ ಯಶಸ್ವಿ ಆಗಲಿ ಅಂತ ಎಲ್ಲರೂ ಹೋರಾಡೋಣ. ದಯವಿಟ್ಟು ತಪ್ಪದೇ ಎಲ್ಲರೂ ಈ ಒಂದು ಹೋರಾಟಕ್ಕೆ ನೀವು ಕೈ ಜೋಡಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಸ್ಪರ್ಧಾ ಜಯ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದಕ್ಕೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಅತಿಥಿ ಶಿಕ್ಷಕ ಬಾಂಧವರಿಗೆ ಮತ್ತು ನಿಮ್ಮ ಒಂದು ವೃತ್ತಿ ಬಾಂಧವರಿಗೆ ನೀವು ಆದಷ್ಟು ಬೇಗನೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೆ ತಲುಪಲಿ. ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸೋಣ.